ನಾವು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ 100% ನಮಗೆ ನ್ಯಾಯ ಸಿಗುತ್ತೆ. ಇದು ಸರ್ಕಾರದ ದುರುದ್ದೇಶ, ಅವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋಂಥದ್ದು. ಇದು ಒಂದೆರಡು ದಿನ ಅಲ್ಲ, ನೀವು ನೋಡಿ ಲಾಸ್ಟ್ 3 ವರ್ಷದಿಂದ ಈಗೇನು ಚಂದ್ರಪ್ಪ ಕೋಲಾರ ಮಾತಾಡಿದಾರೆ, ಪ್ರತಿಯೊಂದು ವಿದ್ಯಾರ್ಥಿಯ ಪರಿಸ್ಥಿತಿನೂ ಅದೇ ರೀತಿ ಇರೋದು. ಅವ್ರು ಏನ್ ಹೇಳ್ತಾರೆ, ಮನಸ್ಸಿಂದ ಹೇಳ್ತಾರೆ. ಪ್ರತಿಯೊಂದು ಕರ್ನಾಟಕದಲ್ಲಿರೋ ಮೂಲೆ ಇರುವಂತ ವಿದ್ಯಾರ್ಥಿಗಳ ನೋವುಗಳನ್ನ ಅವನು ಮನಸ್ಫೂರ್ತಿಯಿಂದ ಹೇಳ್ತಾ ಇರೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಸತ್ಯ ಹೇಳ್ತಾ ಇದೀನಿ. ಯಾಕೆಂದ್ರೆ ಇವತ್ತು ಗ್ಯಾಸ್ಟ್ರಿಕ್ ಹೆಲ್ತ್ ಕಂಡೀಷನ್ ಏನಾಗಿದೆ ಅಂತಂದ್ರೆ, ಇವತ್ತು PG ಊಟ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ಊಟ ಮಾಡ್ಕೊಂಡು ದೇವಸ್ಥಾನದಲ್ಲಿ ಕೂಡ ಊಟ ಮಾಡ್ಕೊಂಡು ಫ್ರೀ ಬೀಸು ಎಲ್ಲೆಲ್ಲಿ ಫ್ರೀ ಊಟ ಸಿಗುತ್ತೋ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಊಟ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ಕರ್ನಾಟಕದಲ್ಲಿ. ಈ ಪರಿಸ್ಥಿತಿಗೆ ಯಾರು? ಈ ಸರ್ಕಾರ ಬರೋದಕ್ಕೆ ಮುಂಚೆ ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ. ಇದ್ದಿದ್ದು ವೇಕೆನ್ಸಿ 3 ವರ್ಷಕ್ಕೆ ಮುಂಚೆ ಇದ್ದಿದ್ದು ವೇಕೆನ್ಸಿ 2,50,000. 2.5 ಲಕ್ಷ ವೇಕೆನ್ಸಿನ 5 ವರ್ಷದಲ್ಲಿ ನಾವು ಹಂತವಾಗಿ ಫಿಲ್ ಮಾಡ್ತೀವಿ. ಮೊದಲನೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ವಾ? ನೀವು ಏನ್ ಹೇಳಿದೀರಾ ಅದನ್ನ ನಾವು ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ನೀವು 5 ಗ್ಯಾರಂಟೀಸ್ ನ ಇಂಪ್ಲಿಮೆಂಟ್ ಮಾಡ್ರಿ, ಅದರಲ್ಲಿ ಒಂದೊಂದೇ ಗ್ಯಾರಂಟೀಸ್ ಹೋಗ್ತಾ ಇದೆ. ಹೌದಾ ಇಲ್ಲ? ಯೋಚನೆ ಮಾಡಿ, ಯಾವುದೇ ಸರ್ಕಾರ ಒಂದ್ಸತಿ ಫ್ರೀ ಬಿಸ್ಕಿಟ್ ಕೊಟ್ಟಾದ್ಮೇಲೆ ಆ ರಾಜ್ಯ ಆಗಿರ್ಬೋದು, ಆ ದೇಶ ಆಗಿರ್ಬೋದು ದಿವಾಳಿ ಆಗೋದು. ದಿವಾಳಿ ಯಾರಿಂದ ಆಗುತ್ತೆ? ದಿವಾಳಿ ಅಂತಂದ್ರೆ ಇದು ಇನ್ನೊಂದು, ನೀವು ಈ ರೀತಿ ಪರಿಸ್ಥಿತಿ ತಗೊಂಡ್ರೆ ಇಲ್ಲಿ ನಮ್ಮ ರಾಜ್ಯದ ಯುವಕರು ಇರ್ಬೋದು, ನಮ್ಮ ದೇಶದ ಯುವಕರು ಯಾರು ಸುಮ್ಮನೆ ಇರಲ್ಲ ಮುಂದಿನ ದಿನಗಳಲ್ಲಿ. ಇನ್ನೊಂದು ನಾನು ಕಳಕಳಿಯಿಂದ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಇನ್ನೊಂದು ಶ್ರೀಲಂಕಾ ಆಗೋಬೇಡ, ಇನ್ನೊಂದು ಪಾಕಿಸ್ತಾನ ಆಗೋಬೇಡ, ಇನ್ನೊಂದು ಬಾಂಗ್ಲಾದೇಶ ಆಗೋಬೇಡ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ ಇವತ್ತಿನ ಯುವಕರಿಗೆ ನೀವು ಅನ್ಯಾಯ ಮಾಡ್ತೀರಾ. ಯುವಕರು ಒಂದು ಸತಿ ಎದ್ದಾದ್ರೆ ನೀವ್ಯಾರು ಉಳಿಯಲ್ಲ. ತೋರಿಸಿದೀವಿ ಧಾರವಾಡದಲ್ಲಿ ಯಾವ ರೀತಿ ಹೋರಾಟ ಮಾಡಿದೀವಿ ಅಂತ ನಾವೆಲ್ಲ ಯುವಕರು ತೋರಿಸಿದೀವಿ. ಆ ರೀತಿ ವಿಧಾನಸೌಧದಲ್ಲಿ ಮುಖ್ಯ ಆಗುವಂತದ್ದು ದೊಡ್ಡ ವಿಷಯನೇ ಅಲ್ಲ. ಕರ್ನಾಟಕದಲ್ಲಿ ಪ್ರತಿಯೊಂದು ಆಸ್ಪಿರೆಂಟ್ಸ್ ಕಡಿಮೆ ಅಂತಂದ್ರೆ 20 ಲಕ್ಷ ಜನ ಇದ್ದಾರೆ. ಹೌದು, ಆ 20 ಲಕ್ಷ ಜನ ಪೇರೆಂಟ್ಸ್ ಅಂದ್ರೆ ಕಡಿಮೆ ಅಂದ್ರೆ 5 ಜನ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಇರ್ತಾರೆ. 5 ಜನ ಅಂತಂದ್ರೆ 1,20,00,000 ಆಯ್ತು. ಹೌದು, 1,20,00,000 ಜನ ಆದ್ರು. ನೀವು ಕರ್ನಾಟಕದಲ್ಲಿರೋ ಒಬ್ಬೊಬ್ಬ ಆಸ್ಪಿರೆಂಟ್ಸ್ 1000 ಜನನ್ನ ಮೈಂಡ್ ಚೇಂಜ್ ಮಾಡ್ತಾರೆ. ವಿ ಆರ್ ದ ಮೋಸ್ಟ್ ಎಜುಕೇಟೆಡ್ ಪರ್ಸನ್. ನೀವು ನಮ್ಮನ್ನ ಏನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿದೀರಾ ಅಂತ ಅಂದ್ರೆ ಇವಾಗ್ಲೇ ಎಚ್ಚೆತ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ZPTP ಎಲೆಕ್ಷನ್ ಇರ್ಬೋದು, GBA ಎಲೆಕ್ಷನ್ ಇರ್ಬೋದು, ಅದಾದ್ಮೇಲೆ MLC ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಎಲ್ಲಾ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ಯಾವ್ದಾದ್ರು ಪಕ್ಷದಿಂದ ನೀವೇನಾದ್ರೂ ಮನೆ ಹತ್ರ ಬಂದು ವೋಟ್